ಇದಾಗಿ ಶ್ರೀ ಜಗದ್ಗುರು ಆದಿಶಂಕರಾಚಾರ್ಯನ ನೆನೆಸ್ಕೊಳ್ತಾ ಇಲ್ಲಿ ಬಂದಿರೋ ಎಲ್ಲರಿಗೂ ನಮಸ್ಕಾರ. ಭಾಳ ಮುಖ್ಯವಾಗಿ ಇವತ್ತು ತುಂಬ ಒಳ್ಳೆ ದಿನ ಅಂತ ನಮ್ಮ ಗುರುಗಳೇ ಹೇಳಿದ್ರು. ಇವತ್ತು ಮಾತಾಡ್ಬಿಡಿ ಸಿನಿಮಾ ಬಗ್ಗೆ, ನೀವೇನೇ ಮಾತಾಡ್ಬೇಕಂತಂದ್ರೂ ಇವತ್ತು ತುಂಬ ಗುರುವಿನ ಒಂದು ವೀಕ್ಷಣೆ ಇರೋಂಥ ಅದ್ಭುತವಾದ ದಿನ ಅಂತ, ಅದಕ್ಕೆ ನಿಮ್ಮೆಲ್ಲರನ್ನೂ ಭೇಟಿ ಮಾಡೋಣ ಅಂತ ಬಂದಿದ್ದೀವಿ. ಮೊದಲನೇ ವಿಷಯ, ಆಗಸ್ಟ್ 15 ಅಂತ 45 ನಾವು ಅನೌನ್ಸ್ ಮಾಡಿದ್ವಿ. ಆಗಸ್ಟ್ 15 ನಮಗೆ ಸಿನಿಮಾ ರಿಲೀಸ್ ಮಾಡೋಕ್ಕೆ ಯಾಕೆ ಆಗಿಲ್ಲ ಅಂತ ನಿಮ್ಗೆ ಹೇಳೋಣ ಅಂತ. CG ನಮ್ಮ ಸಿನಿಮಾದು ಹ್ಯೂಜ್ ಇದೆ, ಯಾಕಂದರೆ ನಮ್ಮ ಸಿನಿಮಾ ಸ್ವಲ್ಪ ದೊಡ್ಡ ಅಂದರೆ ಬಿಯಾಂಡ್ ಹ್ಯೂಮನ್ ಕ್ಯಾರೆಕ್ಟರ್ಸ್ ಇರೋದ್ರಿಂದ CGದು ತುಂಬ ಕೆಲಸ ಇದೆ. ಅದು ನಮಗೆ ಪ್ರಾಮಿಸ್ ಮಾಡಿದ್ರು ಕಂಪ್ನಿಯವರು, ಮೇನಲ್ಲೇ ಕೊಡ್ತೀವಿ ಅಂತ. ಬಟ್ ಅದು ಕರೆಕ್ಷನ್ಸ್ ಮಾಡಿ ಮಾಡ್ತಾ ಅದು ನಾವು ಇನ್ವಾಲ್ವ್ ಆಗಿಬಿಟ್ರಿ. ಅವ್ರ ಕೈಯಲ್ಲೂ ಅದನ್ನು ಕರೆಕ್ಟಾಗಿ ಅವರು ಆ ಡೇಟ್ಗೆ ಕರೆಕ್ಟಾಗಿ ಕೊಡೋಕ್ಕಾಗ್ತಾಯಿಲ್ಲ. ಎಲ್ಲೋ ಒಂದು ಕಡೆ CG ಇವತ್ತು ಎಷ್ಟು ಇಂಪಾರ್ಟೆಂಟ್ ಇದೆ ಇಂಡಿಯನ್ ಸಿನಿಮಾದಲ್ಲಿ ಎಲ್ಲರೂ ನೋಡ್ತಾ ಇದ್ದೀವಿ. ನನಗೆ ಆ್ಯಸ್ ಅ ಡೈರೆಕ್ಟ್ರ್ ಮೊದಲನೇ ಸಿನಿಮಾದು ನನಗೆ ಬ್ಲೆಸ್ಸಿಂಗ್ ಅಂತಂದರೆ ಅಣ್ಣ ಸೂರಜ್ ಪ್ರೊಡಕ್ಷನ್ಸು, ರಮೇಶ್ ರೆಡ್ಡಿ ಅಣ್ಣ. ಯಾಕಂದರೆ ಬೇರೆ ಯಾರೇ ಆಗಿದ್ರು ಅನೌನ್ಸ್ ಮಾಡಿಬಿಟ್ಟಿದ್ದೀವಿ, ಮಾಡಲೇಬೇಕು ಅಂತ ಯಾವ ರೆಸ್ಟ್ರಿಕ್ಷನ್ಸು ನನಗೆ ಕೊಡದೆ ಪರ್ಫೆಕ್ಟಾಗಿ ಬರೋವರೆಗೂ ಮಾಡೋಣ ಅಂತ ಅಣ್ಣ ಜೊತೇಲಿ ನಿಂತಿರೋದಕ್ಕೆ ಕಾರಣವೇ ನನಗೆ ಬಹಳ ಒಂದು ದೊಡ್ಡ ಶಕ್ತಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆದ್ದರಿಂದ ನಾವು ಆ CG ಪರ್ಫೆಕ್ಟ್ ಆಗೋವರೆಗೂ, ಸಿನಿಮಾ 100% ನಮ್ಗೆ ಇಷ್ಟ ಆಗೋವರೆಗೂ, ಆಡಿಯನ್ಸ್ಗೆ ಯಾವುದೇ ರೀತಿಯೂ ಕಮ್ಮಿ ಆಗದೆ ಇರಲಿ, ಥಿಯೇಟ್ರಲ್ಲಿ ಬಂದ ಮೇಲೆ 100% ಖುಷಿ ಪಡಲಿ ಅನ್ನೋ ರೀತಿಯಲ್ಲಿ ಕೆಲಸ ಮಾಡ್ತಾಯಿದ್ದೀವಿ. ಆಲ್ಮೋಸ್ಟ್ CG ನಮಗೆ ಕಂಟ್ರೋಲಿಗೆ ಸಿಕ್ಕಿದೆ. ಈಗ ನೆಕ್ಸ್ಟ್ ಡೇಟ್ ಅಣ್ಣ ನಿಮ್ಗೆ ಹೇಳ್ತಾರೆ, ನಾವು ಯಾವ ಡೇಟ್ಗೆ 45 ರಿಲೀಸ್ ಮಾಡ್ತೀವಿ ಅನ್ನೋದು. ಅದನ್ನು ಕೂಡ ಇವತ್ತು ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅನ್ನೋದೇ ಮುಖ್ಯವಾದ ಕಾರಣ. ಥ್ಯಾಂಕ್ ಯು ಸೊ ಮಚ್. ಹಲೋ, ಎಲ್ಲರಿಗೂ ನಮಸ್ಕಾರ. ಇವತ್ತು ಇದ್ದಕ್ಕಿದ್ದಂಗೆ ನಿಮ್ಮ ಮುಂದೆ ಬರಬೇಕಾದ್ರೆ ಒಂದು ಕಾರಣ ಇದೆ. ಬೆಳಗ್ಗೆ ಫೋನ್ ಮಾಡಿದ್ದು ಸರ್ ಅಂತ ಮೊನ್ನೆನೇ ಹೇಳಿದ್ವಿ ಸರ್, ಒಂದು ಡೇಟ್ ನೋಡಿ ಸ್ವಾಮಿಗಳ ಹತ್ರ ಅಂತೇಳ್ಬಿಟ್ಟು. ಅವ್ರ ಗುರುಗಳೆಲ್ಲ ಇದ್ದರು, ಸರ್ ಡಿಸೆಂಬರ್ 25 ತುಂಬ ಚೆನ್ನಾಗಿದೆ ಡೇಟು, ಅವತ್ತು ಮಾಡಿ ಅಂತೇಳ್ಬಿಟ್ಟು ಸುಮಾರು ಡೇಟ್ ಹೇಳಿದ್ರು. ಅದು ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಇವಾಗ ಬೆಳಿಗ್ಗೆ ಫೋನ್ ಮಾಡಿಬಿಟ್ಟು ಏನಣ್ಣ ಹೇಳ್ತಾ ಇದ್ದಾರೆ, ಹೆಂಗಣ್ಣ ಮಾಡೋಣ ಅಂತೇಳ್ಬಿಟ್ಟು ಇಮಿಡಿಯೇಟು ನಾನು ವೆಂಕಟೇಶ್ ಅಣ್ಣಂಗೆ ಫೋನ್ ಮಾಡಿಬಿಟ್ಟು, ಅಣ್ಣ ಹಿಂಗಿದೆ ಹೆಂಗೆ ಅಂತ ಹೇಳಿದ್ವಿ. ಅಣ್ಣ ಇಲ್ಲಿ ಐಟ್ ಪಾರ್ಕ್ ಹೋಟ್ಲಲ್ಲಿ ಪ್ರೆಸ್ ಮೀಟ್ ಇದೆ ನೋಡಿ, ನೀವು ಮಾಡೋಂಗಿದ್ರೆ ಮಾಡಿ ಅಂತ ಹೇಳ್ಬಿಟ್ಟು. ಆಮೇಲೆ ಅರ್ಜುನ್ ಜನ ನಾವು ಮಾತಾಡ್ಬಿಟ್ಟು, ಆಯಿತು ಸರ್ ಬರೀ ಡೇಟ್ ಇದು ಮಾಡೋದಲ್ವಾ, ಸಿಂಪಲ್ಲಾಗಿ ನಾವು ಮಾಡಿಬಿಡೋಣ. ಯಾಕಂದರೆ ನಾವು ಫಸ್ಟು ನಿಮ್ಗೊಂದು ವಾರಕ್ಕೆ ಮುಂಚೆ ನಾವು ತಿಳಿಸ್ತಾ ಇದ್ವಿ, ಯಾವುದೇ ಫಂಕ್ಷನ್ ಮಾಡಿದ್ರೂ ನಾವು ಗೊತ್ತಿರುತ್ತೆ ನಮ್ಮ 45 ಹೆಂಗೆ ಮಾಡ್ತಾಯಿದ್ವಿ ಅಂತ. ಪರವಾಗಿಲ್ಲ ಸರ್, ನೋಡೋಣ ದೇವ್ರು ಹೆಂಗೆ ಕರ್ಕೊಂಡು ಹೋಗ್ತಾರೆ ಹಂಗೆ ನಾವು ಅವ್ರ ಜೊತೇಲಿ ಹೋಗ್ಬಿಡೋಣ ಅಂತೇಳ್ಬಿಟ್ಟು ಇದ್ದಕ್ಕಿದ್ದಂಗೆ ನಾವು ಇಲ್ಲಿಗೆ ಬಂದ್ವಿ. ಇದು ನನ್ನ ಜಾತಕಕ್ಕೂ ಇವ್ರ ಜಾತಕಕ್ಕೂ ಶಿವಣ್ಣ ಜಾತಕಕ್ಕೂ ಎಲ್ಲ ನಮ್ಮ ಇವಾಗ ಶಿವಣ್ಣ ಉಪೇಂದ್ರ ಸರು, ರಾಜ್ ಬಿ ಶೆಟ್ಟಿ ಇದ್ದಿದ್ದೆ ಚೆನ್ನಾಗಿರ್ತಾ ಇತ್ತು. ಕಾರಣ ಅಂದ್ಕೊಂಡ ಸ್ವಲ್ಪ ಇವತ್ತು ನಾವು ಏನು ಅಂತಂದರೆ ಈ ದಿನ ಬಿಟ್ಟರೆ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಹೇಳಿದ್ರು. ಅದು ಇವತ್ತೇ ಅನೌನ್ಸ್ ಮಾಡಿ ಅಂತ ಹೇಳ್ಬಿಟ್ರು ಅವರು. ತುಂಬ ಚೆನ್ನಾಗಿದೆ ಅವ್ರ ಡೇಟು, ಇವತ್ತು ಅನೌನ್ಸ್ ಮಾಡಿ. ಅದಕ್ಕೆ ಇವತ್ತು ನಾವು ಡಿಸೆಂಬರ್ 25ಗೆ ನಾವು ಬರ್ತಾಯಿದ್ದೀವಿ. 45 ರಿಲೀಸ್ ಡೇಟು ಅನೌನ್ಸ್ ಮಾಡ್ತಾಯಿದ್ದೀವಿ ಸರ್. ನಿಮ್ಮ ಸಹಕಾರ ಹಿಂಗೆ ಇರಲಿ, ತುಂಬ ಚೆನ್ನಾಗಿ ಬರ್ತಾಯಿದೆ. CG ಅವರು ನಾನು ಹೇಳ್ತಾ ಇದ್ದೀನಿ, ನನಗೆ ಇವಾಗ ಅರ್ಜುನ್ ಸರ್ ಹೇಳ್ದಂಗೆ ಅದು ಅವ್ರು ತೋರಿಸ್ತಾರೆ, ನಮ್ಗೆ ಇಷ್ಟ ಆಗ್ತಾಯಿಲ್ಲ. ನಾವು ತೋರಿಸ್ತಾರೆ, ಅದು ಇಷ್ಟ ಆಗ್ತಾಯಿಲ್ಲ. ಅದಕ್ಕೆ ಕರೆಕ್ಷನ್ ಮಾಡಿ ಇವಾಗ ಒಂದು ಹಂತಕ್ಕೆ ಬಂದಿದೆ, ಹೆಚ್ಚು ಕಮ್ಮಿ ಸುಮಾರು ಹಂತಕ್ಕೆ ಬಂದಿದೆ. ಖಂಡಿತ ನಾವು ಡಿಸೆಂಬರ್ 25ಗೆ ಬಂದೇ ಬರ್ತೀವಿ. ನಿಮ್ಮ ಸಹಕಾರ ಹಿಂಗೆ ಇರಲಿ ಅಂತ. ಥ್ಯಾಂಕ್ ಯು ವೆರಿ ಮಚ್ ಸರ್. ಸರ್ ಇವಾಗ ಎಕ್ಸಾಮಲ್ಲಿ ಕೂತಿದ್ದೀನಿ, ಎಕ್ಸಾಮ್ ಬರ್ದಿಲ್ಲ ರೀ ಸರ್. ಇನ್ನು ನಾನು ಹೇಳ್ತೀನಿ ಎಲ್ಲ ಸ್ಟಡಿ ಆಗ್ತಾ ಇದ್ದೀರಿ ಸರ್. ಎಲ್ಲ ಒಂದೊಂದು ಬುಕ್ಕು ಸಿಗ್ತಾ ಇದೆ. ಫೈನಲ್ ಬುಕ್ ಬರಲಿ, ನಾನು ಹೇಳ್ತೀನಿ, ಖಂಡಿತ ನಿಮ್ಗೆ ಹೇಳ್ತೀನಿ, ಅದು ಆನ್ಸರ್ ಹೇಳ್ತೀನಿ. ಲಾಸ್ಟ್ ಪ್ರೆಸ್ ಮೀಟಲ್ಲಿ ನಮ್ಗೆ ಹೇಳ್ತೀನಿ ನಾನು. ಹಾಂ ಸರ್, ಇಲ್ಲ ಮಾಡ್ತಾಯಿದ್ದಾರೆ ಸರ್, ಹೆಚ್ಚು ಕಮ್ಮಿ ಅವರು ನಮ್ಗೆ ಗೊತ್ತಿರೋ 75% ಆಗೋಗಿದೆ. ಅದು ನಮ್ಮದು ಅಂದ್ಕೊಂಡಂಗೆ ಬರ್ತಾಯಿಲ್ಲ ಅದು ಅಂತ ಹೇಳಿದ್ರೆ. ಇವಾಗ ನನಗೆ ಸರ್ ಇದು ತುಂಬ ಚೆನ್ನಾಗಿದೆ ಅಂತ ಇವರು, ಅಣ್ಣ ಇದು ಚೆನ್ನಾಗಿಲ್ಲ ಅಣ್ಣ, ಇದು ಇನ್ನೂ ಚೆನ್ನಾಗಿ ಬರಬೇಕು ಅಂತಂತ ಅವ್ರು ಬಿಟ್ಬಿಟ್ಟಿದ್ದು. ಆ CG ನಂಗೆ ಟೆಕ್ನಿಕಲ್ ಗೊತ್ತಿಲ್ಲ, ನಾವು ಪ್ರಾಕ್ಟಿಕಲ್ ನೋಡಿದಾಗ ಚೆನ್ನಾಗಿರುತ್ತೆ ಅನಿಸುತ್ತೆ. ಇವು ಟೆಕ್ನಿಕಲ್ ನೋಡ್ತಾರೆ, ಆಮೇಲೆ ಅಣ್ಣ ಇದು ಚೆನ್ನಾಗಿಲ್ಲ ಅಂತಾರೆ. ಮತ್ತು ಇಲ್ಲಿಂದ ಅವ್ರಿಗೆ ಫೋನ್ ಮಾಡಿ, ಇಲ್ಲಿಂದ ಫೋನ್ ಮಾಡಿ ಅವ್ರು ಆ ವೀಡಿಯೋ ಕಾಲಲ್ಲಿ ತೋರಿಸ್ಬಿಟ್ಟು ಇವ್ರು ನೋಡ್ತಾ ಇದ್ದಾರೆ ಸರ್ CGದು.
ನಮ್ಗೆ ಲಾಸ್ಟ್ ಫೈನಲ್ ಬಂದಾಗ ಗೊತ್ತಾಗುತ್ತೆ. ಒಂದು 2-3 ಕಳಿಸಿದ್ದಾರೆ ಫೈನಲ್ಲು, ತುಂಬ ಚೆನ್ನಾಗಿ ಬಂದಿದೆ. ನನಗೆ ಇದೇ ಥರ ಬೇಕು ಅಂತ. ಲೇಟ್ ಆದರೂ ಪರವಾಗಿಲ್ಲ, ನಾವು ಇಷ್ಟು ಇದು ಮಾಡ್ತಾ ಇದೀವಿ ಸರ್, ಇದು ಒಳ್ಳೆ ಕಂಟೆಂಟ್ ಪಿಕ್ಚರು, ನಮ್ಮದು CG ಅಲ್ಲಿ ಇದಾಗಬಾರ್ದು, ಪರವಾಗಿಲ್ಲ ಲೇಟ್ ಆದ್ರೂ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ವಿ ಸರ್. ಸರ್ ಫಿಲ್ಮ್ ಒಂದು 40% VFX ಇದೆ ಸರ್ ಇಡೀ ಸಿನಿಮಾದು. ಕಥೆನೇ ನಾವು ಬೇಕಂತಲೇ ಅಂದರೆ ಯಾವುದೋ ಒಂದು ಸೆಟ್ಟನ್ನ ಕ್ರಿಯೇಟ್ ಮಾಡೋದು ಆ ಥರ ಮಾಡಿಲ್ಲ, ಕಥೆನೇ ನಮಗೆ VFX ಕೇಳ್ತಾ ಇದೆ. ಸೊ ಆದ್ದರಿಂದ ಟೈಮ್ ತೊಗೊಂಡಿದೆ ಸರ್. ಅಲ್ಲ ಹೌದು, ಅಭಿಮಾನಿಗಳು ಡಿಸೆಂಬರ್ 25 ಡೆಫಿನೆಟಾಗಿ ಬರ್ತೀವಿ ಸರ್. ಇದೇನಂದರೆ ಸರ್, ನಮ್ಮ ಈ ಸಿನಿಮಾಗೆ ಮಹಾನ್ ಶಕ್ತಿಯಾಗಿ ನಿಂತಿರೋದೇ ಶಿವಣ್ಣ. ಆ್ಯಂಡ್ ಶಿವಣ್ಣನೇ ತುಂಬ ನಮ್ಮ ಸಿನಿಮಾಗೆ ಪಾಸಿಟಿವ್ ಆಗಿ ಮಾತಾಡಿ ಎಲ್ಲ ಕಡೆನೂ. ನನಗೆ ಭಾಳ ದೊಡ್ಡ ಜವಾಬ್ದಾರಿ, ಶಿವಣ್ಣ ಹೇಳಿರೋ ಒಂದೊಂದು ಮಾತು ಉಳಿಸ್ಕೊಬೇಕು ಅನ್ನೋದು ನನಗೆ, ಅಣ್ಣಗೆ ಭಾಳ ದೊಡ್ಡ ಜವಾಬ್ದಾರಿ. ಆದ್ದರಿಂದ 1% ಕಂಪ್ಲೇಂಟು ಸಿನಿಮಾ ಮೇಲೆ ಆಡಿಯನ್ಸ್ ಹೇಳಬಾರ್ದು, ಅದಕ್ಕೆ ಎಷ್ಟು ಮ್ಯಾಕ್ಸಿಮಮ್ ಬೇಕು ಅಷ್ಟು ಕೆಲಸ ಮಾಡ್ತಾಯಿದ್ದೆ ಸರ್. ಸರ್ ಖಂಡಿತ ಬಿಸ್ನೆಸ್ ಇಲ್ಲ ಸರ್, ಬಿಸ್ನೆಸ್ ಆಗೈತೆ. ಬಟ್ ನಾನು ಮುಂದೆ ಹೋಗ್ತಾ ಇಲ್ಲ, ಯಾಕಂದರೆ CG ನನಗೆ ಬರಬೇಕಲ್ಲ ಸರ್. ಅಕಸ್ಮಾತ್ ನಾವು ಬಂದು CG ಚೆನ್ನಾಗಿ ಬಂದು ಇನ್ನೂ ಜಾಸ್ತಿ ಕೊಟ್ಟರೆ ಅದಕ್ಕೆ ಅಂತ ಹೇಳ್ಬಿಟ್ಟು ನಾನೇ ವೆಯ್ಟ್ ಮಾಡ್ತಾಯಿದ್ದೀನಿ ಸರ್. ಅದಂತ CG ಬರಲಿ ಸರ್, ಅಟ್ಲೀಸ್ಟ್ ಅವ್ನು 75% ಆದರೂ ನಾವು ಬಿಸ್ನೆಸ್ ಮಾಡಿ ತೋರಿಸ್ಬೇಕಲ್ಲ ಸರ್, ನಮ್ಮ ಪಿಕ್ಚರ್ ಹಿಂಗಿದೆ, ಹಿಂಗೆ ನೋಡಿ ಅಂತ. CG ಇಲ್ಲದೇ ನಾವು ಹಿಂಗೆ ಮಾತಾಡೋದು ಅಂತ. ನನಗೆ ಖಂಡಿತ ಪ್ಲಸ್ ಆಗಿದೆ ಸರ್. ಯಾಕೆಂದರೆ ನಮ್ಮ ಕನ್ನಡ ಪಿಕ್ಚರ್ ಇದು ಸೂಪರ್ ಹಿಟ್ಟು ಸರ್ ಅಂತ. ಇದು ಸೂಪರ್ ಹಿಟ್ ಆದಾಗ ರಾಜ್ ಬಿ ಶೆಟ್ಟಿ ಇವಾಗ ಹೋಗಿದ್ದಾರೆ. ಇಲ್ಲಿ ನಮ್ಮದು ಉಪೇಂದ್ರ ಸಾರು ನಮ್ಮದು ಕೂಲಿಯಲ್ಲಿರೋದು, ಅವ್ರದ್ದು ನಮ್ಮ ಪ್ಲಸ್ ಪಾಯಿಂಟೇ ಸರ್ ಅದು. ಇಲ್ಲ ಬಿಸ್ನೆಸ್ ಅಂತೂ ಖಂಡಿತ ಎಲ್ಲರೂ ಇವಾಗ ನೋಡಿ, ನನಗೆ ಇವಾಗ ಮೈತ್ರಿ ಅವರು ಫೋನ್ ಮಾಡಿದ್ರು ನನಗೆ. ಮೈತ್ರಿ ಅವರು ಯಾವತ್ತೂ ನನಗೆ ಗೊತ್ತಿಲ್ಲ, ಅವ್ರು ಮೈತ್ರಿ ಅವ್ರು ಯಾರು ಅಂತ ಏನೋ ಗೊತ್ತಿಲ್ಲ. ನನ್ನ ನಂಬರ್ ತೊಗೊಂಡು ಜಸ್ಟ್ ಒಂದು 10ವರೆಗೆ ಫೋನ್ ಮಾಡಿದ್ರು ಅಂತ. ಏನು ಸರ್ 45 ನಮಗೇನಾದರೂ ಡಿಸ್ಟ್ರಿಬ್ಯೂಟ್ ಕೊಡ್ತೀರಾ ಅಂತೇಳಿ. ಇಲ್ಲ ಸರ್ CG ಬರಲಿ, ನೀವೆಲ್ಲ CG ನಾನು ತೋರಿಸ್ಬಿಟ್ಟು ನಿಮಗೆ ಆಮೇಲೆ ಇದು ಮಾತಾಡ್ತೀನಿ ಸರ್ ಅಂತಲೂ ಹೇಳಿದ್ದೀನಿ ಸರ್. ನನಗೆ ಒತ್ತಡ ಅಂತ ಕೆಲವು ಹೇಳೋಕ್ಕಾಗತ್ತೆ, ಕೆಲವು ಹೇಳೋಕ್ಕಾಗಲ್ಲ ಸರ್. ಒತ್ತಡ ಇದ್ದೇ ಇರುತ್ತೆ, ಇನ್ನು ಯಾವುದೋ ಒಂಥರ ಒತ್ತಡ ಇದ್ದೇ ಇರುತ್ತೆ. ಆದ್ರೂ ಕಂಟೆಂಟ್ ಚೆನ್ನಾಗಿ ಬರಬೇಕಲ್ಲ ಸರ್. ಒತ್ತಡ ಇದೆ ಅಂತ ಹೇಳ್ಬಿಟ್ಟು ಹೆಂಗೋ ಹಂಗೆ ಬಿಡೋಕ್ಕಾಗಲ್ವಲ್ಲ. ಸೊ ಅದಕ್ಕೆ ಸ್ವಲ್ಪ ಟೈಮ್ ತೊಗೊಂಡು ಕ್ಲೀನಾಗಿ ಅದಂತ. ನಮ್ಮದು CGನೇ ಸರ್, ಪಿಕ್ಚರ್ ಇರೋದೇ CG ಮೇಲೆ ನಿಂತ್ಕೊಂಡಿರೋದು. ಸ್ವಲ್ಪ ಇವಾಗ ಏನಾದರೂ ಒಂದು ಚೂರಿದ್ರೆ ಏನು ಟ್ರೋಲ್ ಮಾಡಿಬಿಡಲ್ವ ಸರ್. ಇವಾಗ ನಾವೇ ಇನ್ನೊಬ್ರು ಏನಪ್ಪ CG ಅಂತೀವಿ, ಅಟ್ಲೀಸ್ಟ್ ಅದರಲ್ಲಿ ನಾವು ಒಂದು 50-60% ಆದರೂ ಚೆನ್ನಾಗಿ ಮಾಡಬೇಕಲ್ವ. ಅದರಿಂದ ಸ್ವಲ್ಪ ಲೇಟ್ ಆಗ್ತಾಯಿದೆ ಸರ್. ಸರ್ ಈ ಒತ್ತಡ ಪರವಾಗಿಲ್ಲ ಸರ್, ಈ ಒತ್ತಡ ಎಷ್ಟಾದರೂ ತಡ್ಕೊಬೋದು. ಸಿನಿಮಾ ರಿಲೀಸ್ ಆದಮೇಲೆ ಚೆನ್ನಾಗಿಲ್ಲ ಅಂತ ಏನಾದರೂ ನಮಗೆ ಕಂಪ್ಲೇಂಟ್ ಬರುತ್ತಲ್ಲ, ಆ ಒತ್ತಡ ಲೈಫ್ ಲಾಂಗ್ ಉಳ್ಕೊಂಬಿಡುತ್ತೆ. ಸೊ ಈ ಒತ್ತಡದ ಬಗ್ಗೆ ನನಗೆ ಅದು ಹೇಳಿದ್ನಲ್ಲ, ಪ್ರೊಡಕ್ಷನ್ ಸ್ಟ್ರಾಂಗ್ ಆಗಿರೋದ್ರಿಂದ ಬರೀ ದುಡ್ಡಿಗೋಸ್ಕರ ಅಥವಾ ಇನ್ನೊಂದಕ್ಕೋಸ್ಕರ ಮಾಡಿದೆ, ಅಣ್ಣ ಪ್ಯಾಷನಲ್ಲಿ ಅವರು ನಿಂತಿರೋದ್ರಿಂದ ಅದು ನನಗೊಂದು ಸಪೋರ್ಟ್ ಆಗಿದೆ ಸರ್. ಹಾಂ ಸರ್. ಹಾಂ ಸರ್. ಇಲ್ಲ ಖಂಡಿತ ಇಲ್ಲ ಸರ್, ಆ ಥರ ಖಂಡಿತ ಇಲ್ಲ ಸರ್. ಇಲ್ಲ ಆ ಥರ ಖಂಡಿತ ಇಲ್ಲ ಸರ್. ನಾವು ಏನಕ್ಕೆ 1 ತಿಂಗಳು ಬಫರ್ ಇಟ್ಕೊಂಡಿದ್ದೀವಿ ಅಂದರೆ, ನಾವು ಅದು August 15 ಅಂತ ಹೇಳ್ಬಿಟ್ವಿ. ಈ CG ಅವ್ರು ನಂಬ್ಕೊಂಬಿಟ್ಟು, ಸರ್ ನಿಮ್ಗೆ ಯಾಕೆ ಸರ್ August 15 ಅನೌನ್ಸ್ ಮಾಡಿಬಿಡಿ ಸರ್ ಅಂತ ಅವರೇ ಪಕ್ಕದಲ್ಲೇ ಇದ್ದರು ಅನೌನ್ಸ್ ಮಾಡಿದಾಗ. ಆಮೇಲೆ ನೋಡಿದೆ ಸರ್, ಇಲ್ಲ ಸರ್ ಕಾಂಪ್ಲಿಮೆಂಟ್ ಆಗಿದೆ, ಇದು ಏನೋ ಟೆಕ್ನಿಕಲ್ ಪ್ರಾಬ್ಲಮ್ ಸರ್ ಅಂತ ಹೇಳ್ತಾರೆ. ಮತ್ತೆ ಆಗಬಾರ್ದು ಅಂತ ಹೇಳ್ಬಿಟ್ಟು ನಾವು ಅಂತ ಡಿಸೆಂಬರಲ್ಲಿ ಅಂತ ಹೇಳ್ಬಿಟ್ಟು ರಜೆಗಳಿದೆ ಅಂತ ಹೇಳ್ಬಿಟ್ಟು ಅದನ್ನು ಡಿಸೈಡ್ ಮಾಡಿದ್ದು ಸರ್. ಬಟ್ ಆವತ್ತು ದಿನಾನೂ ಚೆನ್ನಾಗಿದೆ ಅಂತೆ ಸರ್, ಅದು ನಮಗೆ ಚೆನ್ನಾಗಿದೆ ಅಂತ ಹೇಳಿದ್ರು ಸರ್. ಸರ್ ನನಗೆ ಗೊತ್ತಿಲ್ಲ ಸರ್, ಅದು ಖಂಡಿತ ಗೊತ್ತಿಲ್ಲ ಸರ್. ಅದು ಸುದೀಪ್ ಸಿನಿಮಾ ಆ ಡೇಟ್ಗಿದೆ ನಾವು ಮಾಡ್ತಾ ಇರಲಿಲ್ಲ ಸರ್, ಖಂಡಿತ ಮಾಡ್ತಾ ಇರಲಿಲ್ಲ. ಎಲ್ಲ ಅದು ನಮ್ಮ ಕನ್ನಡ ಪಿಕ್ಚರ್ ಅಲ್ವಾ ಸರ್. ನಮ್ಮ ಪಿಕ್ಚರ್ ಹೆಂಗೋ ಅವ್ರ ಪಿಕ್ಚರ್ ಹಂಗೆ ಅಲ್ವ ಸರ್. ನನಗೆ ಗೊತ್ತಿಲ್ಲ ಸರ್. ನನಗೆ ಈ ಡೇಟ್ ಕರೆಕ್ಟಾಗಿದೆ ಅಂತ ಹೇಳ್ಬಿಟ್ಟು ನಮ್ಮ ಇದಕ್ಕಂತ ನಾವು ಮಾಡ್ತಾಯಿದ್ದೀವಿ.
ಸುದೀಪ್ ಪಿಕ್ಚರ್ ಇರೋದು ನನಗೆ ಗೊತ್ತಿಲ್ಲ ಸರ್. ಅವ್ರು ಅನೌನ್ಸ್ ಆಗಿ ಮಾಡಿದ್ದಿದ್ರೆ ನಾನು ಮಾಡ್ತಾ ಇರಲಿಲ್ಲ ಸರ್ ಅಂತ. ನನಗೆ ಗೊತ್ತಿಲ್ಲ ಸರ್, ನೀವು ಇವಾಗ ಹೇಳಿದ್ಮೇಲೆ ನನಗೆ ಗೊತ್ತಾಗಿದ್ದು ಸರ್. ಖಂಡಿತ ನನಗೆ ಗೊತ್ತಿಲ್ಲ ಸರ್. ಇಲ್ಲ ಭಾರ ಇಲ್ಲ ಮೇಡಮ್, ಜವಾಬ್ದಾರಿ ಜಾಸ್ತಿ. ಯಾಕಂದರೆ ಇದು ಪ್ರತಿ ಸತಿನೂ ನೀವು ಹೇಳ್ದಂಗೆ ಏನಿರ್ಬೋದು ಈ ಸಿನಿಮಾಲಿ ಅಂದಾಗ ಅವರು ಅಷ್ಟು ನಾವೇ ಒಂದು ಆಡಿಯನ್ಸ್ ಆಗಿ ಕೆಲವು ಸಿನಿಮಾ ಹೋಗ್ತೀವಿ ತುಂಬ ಎಕ್ಸ್ಪೆಕ್ಟೇಷನಲ್ಲಿ. ಸೊ ಅದರಲ್ಲಿ ಸಣ್ಣ ಸಣ್ಣ ಮಿಸ್ಟೇಕ್ಸ್ ಅಥವಾ ಏನಾದರೆ ಬೇಜಾರಾಗ್ಬಿಡೋದು. ಸೊ ಆ ಥರದ್ದು ಮಿಸ್ಟೇಕ್ ಆಗಬಾರ್ದು ಅಂತ ನಾವು ಟೈಮ್ ತೊಗೊಂಡು ಕೆಲಸ ಮಾಡ್ತಾಯಿದ್ದೀವಿ ಅಷ್ಟೇ. ಮೇಡಮ್ 20 ಇಯರ್ಸ್ ಆಗಿದೆ ನಾನು ಇಂಡಸ್ಟ್ರಿಗೆ ಬಂದು. ಆ ಥರ ಮ್ಯೂಸಿಕ್ಕಿಂದ ಸಿನಿಮಾ ಲೇಟ್ ಆಗಿರೋದು ಯಾವುದೂ ಆಗಿಲ್ಲ ಸದ್ಯಕ್ಕೆ. ಅದು ನನಗೆ ಗೊತ್ತಿಲ್ಲ ಮೇಡಮ್. ಇಲ್ಲ ಇಲ್ಲ ಆ ಥರ ಇಲ್ಲ, ತುಂಬ ಈವನ್ ಆಗಿದೆ ಮೇಡಮ್. ಇದರಲ್ಲಿ ಏನಂದರೆ 3 ಜನಕ್ಕೂ ಆ ಸ್ಪೇಸ್ ಇದೆ. 3 ಜನ ಇದ್ದಾಗ್ಲೂ ಕ್ಯಾರೆಕ್ಟರ್ಸ್ಗೆ ಅದು ಈವನ್ ಆಗಿದೆ. ಸೊ ಇವ್ರಿಗೆ ಅಂತ ಮಾತ್ರ ಇಲ್ಲ, ಎಲ್ರದ್ದು ಕಾಂಪ್ಲಿಕೇಟೆಡ್ ಆಗಿದೆ. ಬಟ್ ಮೇಡಮ್ ಈಗ ಸಿ ಜಿ ಅಂತಂದರೆ ಒಂದು ರಿಯಲ್ ಆಗಿ ಕಾಣ್ಬೇಕು, ರಿಯಲಿಸ್ಟಿಕ್ ಆಗಿರಬೇಕಲ್ವ ಮ್ಯಾಕ್ಸಿಮಮ್ಮು. ಸೊ ಆ ರಿಯಲಿಸ್ಟಿಕ್ ಆಗಿ ಎಲ್ಲೆಲ್ಲಿ ನಮಗೆ ಅದು ಅನ್ನಿಸ್ತಾ ಇಲ್ಲ ಅದೆಲ್ಲನೂ ರಿವರ್ಕ್ ಮಾಡಿಸ್ತಾನೆ ಇದ್ದೀವಿ. ಯಾಕಂದರೆ ಈಗ ಚಿಕ್ಕ ಮಕ್ಕಳು ಹೇಳ್ಬಿಡಿ ಎಲ್ಲಿ ಮಾಡಿಬಿಡ್ತಾರೆ, ಏನು ಬೇಕಾದ್ರೂ ಎಲ್ಲರ ಕೈಯಲ್ಲೂ ಇದೆ. ಸೊ ಆ ಜಡ್ಜ್ಮೆಂಟ್ ತುಂಬ ಈಸಿಯಾಗಿ ತೊಗೊತಾರೆ. ಆ ಮಿಸ್ಟೇಕ್ಸ್ ಚಿಕ್ಕ ಚಿಕ್ಕ ಮಿಸ್ಟೇಕ್ಸ್ ಆಗದೇ ಇರಲಿ ಅನ್ನೋದು ಟೈಮಿಗೆ ತೊಗೊತಾ ಇದ್ದೀವಿ. ಇಲ್ಲ ಇಲ್ಲ 4-5 ಜಾಗದಲ್ಲಿ ಕೊಟ್ಟಿದ್ದೀವಿ ಮೇಡಮ್. ಬಟ್ ಮೇಜರ್ ಫಿಲಮಿನ ಮೇಜರ್ ಪೋರ್ಷನ್ ಮಾರ್ಸ್ ಕಂಪ್ನಿ ಮಾಡ್ತಾಯಿದೆ, ಕೆನಡಾ.